ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೈಬ್ಸ್ ಆಫ್ ಅಮುದ ಸಂದೀಪ್. ಮೊದಲನೇದಾಗಿ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ಸ್ವಲ್ಪ ಎದ್ದೇಳೋದು ಲೇಟ್ ಆಯಿತು. ಯಾಕೆಂದರೆ ನನ್ನ ಮಗಳು ನೈಟು ಲೇಟಾಗಿ ಮಲ್ಕೊಂಡ್ಳು. ಒಂದು ಗಂಟೆ ಆಗಿತ್ತು ಮಲ್ಕೊಳ್ಳೋ ಅಷ್ಟೊತ್ತಿಗೆ. ಅದಕ್ಕೆ ಸ್ವಲ್ಪ ಲೇಟಾಗಿ ಎದ್ದೆ. ವರ್ಷ ಗಣಪತಿನ ಕೂರಿಸಿವು, ಅದಕ್ಕೆ ಬೇಗ ಎದ್ದೇಳಿವೆ. ಈ ವರ್ಷ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದೆ. ಆ ಗಣಪತಿ ಏನಿಲ್ವಲ್ಲ ಅಂತ ಸ್ವಲ್ಪ ನಿಧಾನಕ್ಕೆ ಎದ್ದೇಳೋಣ ಅಂತ ಅಂದ್ಬಿಟ್ಟು ನಾನು ಯಾವತ್ತೂ ಇಷ್ಟು ಲೇಟಾಗಿ ಎದ್ದೇಳಲ್ಲ. ಹಬ್ಬ ಇದ್ರಂತೂ ಸ್ವಲ್ಪ ಬೇಗನೆ ಎದ್ದೇಳ್ತೀನಿ. ಒಂದು 3:30-4 ಗಂಟೆ ಹೀಗೆ ಎದ್ದೇಳ್ತೀನಿ. ನನಗೆ ಒಂದು 7:30ಗೆಲ್ಲ ಪೂಜೆ ಆಗಿಬಿಡ್ಬೇಕು. ಆ ಟೈಮಿಂಗ್ಸ್ ನೋಡಿಕೊಂಡು ನಾನು ನೆನ್ನೆ ರಾತ್ರಿಯೇ ಎಲ್ಲ ರೆಡಿ ಮಾಡಿಕೊಂಡು ಎದ್ದೇಳ್ಬಿಡ್ತೀನಿ. ನಾನು ಬಾಗಿಲಿಗೆ ಅರಿಶಿನ ಕುಂಕುಮ ಡೈಲಿ ಇಟ್ಟೇ ಇಡ್ತೀನಿ. ಭಾನುವಾರ ಒಂದಿನ ಮಿಸ್ ಮಾಡಿದ್ರೆ ಮಾಡಿದೆ, ಇಲ್ಲಾಂದರೆ ಭಾನುವಾರನೂ ಸೇರಿಸಿಡ್ತೀನಿ. ಸ್ವಲ್ಪ ಹಬ್ಬ ಏನಾದರೂ ಬಂದರೆ ಸ್ವಲ್ಪ ಸ್ಪೆಷಲಾಗಿ ಅವತ್ತಿನ ದಿನ ತಕ್ಕನಾಗೆ ರಂಗೋಲಿ ಬಿಡೋದಕ್ಕೆ ಟ್ರೈ ಮಾಡ್ತೀನಿ. ಇವತ್ತು ಸ್ವಲ್ಪ ಟೈಮ್ ಇತ್ತಲ್ಲ, ನನ್ನ ಹಸ್ಬೆಂಡ್ ಬರೋದು ಅಂತ ಅಂದ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಬಿಡೋಣ ರಂಗೋಲಿನ ಅಂತ ಅಂದ್ಬಿಟ್ಟು ಬಿಡ್ತಾಯಿದ್ದೆ. ನಾನು ಮುಂಚೆನೇ ಹೇಳಿರೋ ಹಾಗೆ ನನಗೆ ಈ ಥರ ರಂಗೋಲಿ ಬಿಡೋದ್ರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ನಾನು ಏನಾದರೂ ಒಂದು ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ಅದು ನೀಟಾಗಿ ಒಂದು ಫಿನಿಶಿಂಗ್ ಬಂದುಬಿಡಬೇಕು, ಇಲ್ಲಾಂದರೆ ನನಗೆ ಸಮಾಧಾನ ಆಗೋಲ್ಲ. ನನ್ನ ಹಸ್ಬೆಂಡ್ನೇ ಒಂದು 50 ಸತಿ ಕೇಳಿರ್ತೀನಿ ಬೆಳಗಿನ ಸಂಜೆವರೆಗೂ, ಈ ಥರ ಮಾಡಿದ್ದೀನಿ, ಇದು ಚೆನ್ನಾಗಿದೆಯಾ ನೋಡು ಅಂತ ಅಂದ್ಬಿಟ್ಟು. ಅವ್ರು ಒಪ್ಕೊಂಬಿಟ್ರೆ ನನಗೊಂದು ಸ್ವಲ್ಪ ಸಮಾಧಾನ. ಅವ್ರನ್ನ ಒಪ್ಪಿಸೋದು ತುಂಬ ಕಷ್ಟ. ಏನೇ ಮಾಡಿದ್ರು ಫಸ್ಟ್ ಅವ್ರ ಒಪಿನಿಯನ್ನ ಕೇಳ್ಕೊತೀನಿ. ಅವ್ರು ನೋಡಿ ಚೆನ್ನಾಗಿದೆ ಅಂತ ಅಂದರೆ ನೆಕ್ಸ್ಟ್ ಎಲ್ಲರೂ ಒಪ್ಪುತ್ತಾರೆ ಅನ್ನೋದು ಒಂದು ನಂಬಿಕೆ. ఎందుకంದರೆ ಅವರು ಏನು ಮಾಡಿದ್ರು ಅಷ್ಟು ಈಸಿಯಾಗಿ ಒಪ್ಕೊಳ್ಳಲ್ಲ. ಅವರಿಗೆ ಚೆನ್ನಾಗಿದ್ದರೆ ಮಾತ್ರ ಅವರು ಒಪ್ಕೊಳ್ಳೋದು. ಯಾವುದೇ ಆಗಲಿ ಅವರು ಅಷ್ಟು ಈಸಿಯಾಗಿ ಒಪ್ಕೊಳ್ಳಲ್ಲ. ಡ್ಯೂಟಿಯಿಂದ ಬಂದು ನನಗೊಂದು ಸ್ವಲ್ಪ ಹೆಲ್ಪ್ ಮಾಡ್ಕೊಂಡು ಕೊಡ್ತಾಯಿದ್ರು. ಸರಿ ಬೇಗ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಇವತ್ತು ಗಣೇಶ ಹಬ್ಬ ಆಗಿರೋದ್ರಿಂದ ಸ್ಪೆಷಲಾಗಿ ಮಾಡೋಣ ಅಂತ ಮೋದಕ ಮತ್ತು ಸಿಹಿ ಕಡುಬು ಮತ್ತು ಖಾರದ ಕಡುಬು ಮತ್ತು ಲಡ್ಡು ಮಾಡ್ತಾಯಿದ್ದೀನಿ, ಸ್ವಲ್ಪ ಸ್ಪೆಷಲಾಗಿರಲಿ ಅಂತ. ತುಂಬ ಚೆನ್ನಾಗಿತ್ತು ಮಾತ್ರ. ನೀವು ಒಂದ್ಸಲ ಫ್ರೀ ಆದರೆ ಟ್ರೈ ಮಾಡಿ. ಮೊದಲಿಗೆ ಒಂದು ಕಡಾಯಿ ತೊಗೊಂಡು ಬಿಳಿ ಎಳ್ಳನ್ನ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ. ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಅದೇ ಕಡಾಯಿಗೆ ಗಸಗಸೆ ತೊಗೊಂಡು ಅದನ್ನು ಫ್ರೈ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಅದು ಘಮ ಅಂತ ಸ್ಮೆಲ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇನ್ನೊಂದು ಪಾತ್ರೆ ತೊಗೊಂಡು ಬೆಲ್ಲ ಚೆಚ್ಚಿಬಿಟ್ಟು ಹಾಕಿ ಸ್ವಲ್ಪ ನೀರು ಹಾಕಿ ಅದಕ್ಕೆ ಅದು ಕರಗೋವರೆಗೂ ಬಿಡಿ. ಜಾಸ್ತಿ ಪಾಕ ಬರೋವರೆಗೂ ಏನು ಬಿಡಬೇಡಿ, ಅದು ಕರಗಬೇಕಷ್ಟೇ. ಜಾಸ್ತಿ ಇಲ್ಲೇ ಪಾಕ ಬರೆಸ್ಕೊಂಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ಕಡುಬು. ಮತ್ತು ಇನ್ನೊಂದು ಕಡಾಯಿ ತೊಗೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಾಯಿನ ಒಂದು 10 ನಿಮಿಷ ಆದರೂ ಚೆನ್ನಾಗಿ ಫ್ರೈ ಮಾಡಿ. ಅದು ಫ್ಲೇವರ್ ಬರಬೇಕು, ಕಾಯಿ ಹಸಿ ವಾಸನೆ ಎಲ್ಲ ಹೋಗಬೇಕು, ಆವಾಗ ತುಂಬ ಚೆನ್ನಾಗಿರುತ್ತೆ. ಅದಕ್ಕೇ ಹುರಿದು ಇಟ್ಕೊಂಡಿರೋಂತಹ ಎಳ್ಳು ಒಂದು 2 ಸ್ಪೂನ್ ಹಾಕೋತಿದ್ದೀನಿ. 1 ಸ್ಪೂನ್ ಆಗುವಷ್ಟು ಗಸಗಸೆ ಹಾಕೋತಾ ಇದ್ದೀನಿ. ಅದು ಸೇರಿಸಿ ಫ್ರೈ ಮಾಡ್ತಾಯಿದ್ದೀನಿ. ಮತ್ತು ಪಾಕ ತೊಗೊಂಡಿದ್ರಲ್ಲ, ಆ ಬೆಲ್ಲ ಕರಗಿಸ್ಕೊಂಡಿದ್ರಲ್ಲ, ಅದನ್ನು ಜಾಲರಿಲಿ ಸೋಸ್ಕೊತಿದ್ದೀನಿ. ಅದರಲ್ಲಿ ಎಷ್ಟು ಗಲೀಜಿರುತ್ತೆ ಅಂತ ಅಂದ್ಬಿಟ್ಟು ನೋಡಿ. ನೀವೇನಾದರೂ ಹಾಗೆ ಕುಟ್ಟಿ ಹಾಕೋದಾದರೆ ಹಾಕೋಕ್ಕೆ ಹೋಗಬೇಡಿ, ಈ ಥರ ಸೋಸ್ಕೊಂಡು ಹಾಕ್ಕೊಳ್ಳಿ. ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು 15 ಏಲಕ್ಕಿ, ಒಂದೇ ಒಂದು ಸ್ಪೂನ್ ಮಾತ್ರ ಸಕ್ಕರೆ ತೊಗೊಳ್ಳಿ. ಏಲಕ್ಕಿ ಪುಡಿ ಆಗಬೇಕು ಅಂತ ಅಷ್ಟೇ ಇಲ್ಲಿ ಸಕ್ಕರೆ ಹಾಕ್ಕೊಳ್ಳೋದು. ಸಕ್ಕರೆ ನಮಗೇನು ಅವಶ್ಯಕತೆ ಇಲ್ಲ. ಅದನ್ನು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ಳಿ. ಮತ್ತು ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ. ನಾನು ಇಲ್ಲಿ ಬಂದು ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ, ಮತ್ತು ಬಾದಾಮಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಅಂತ ಅಂದ್ಬಿಟ್ಟು. ಮತ್ತು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ, ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ. ಇದೇ ಫ್ಲೇವರ್ ಜಾಸ್ತಿ ಕೊಡೋದು ನಮಗೆ. ಅದನ್ನು ಸ್ವಲ್ಪ ಫ್ರೈ ಮಾಡಿ, ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬೇಡಿ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮೀಡಿಯಮ್ ಅಲ್ಲೇ ಅದು, ಅಂದರೆ ಜಾಸ್ತಿ ತೆಳುವಾಗೂ ಇರಬಾರ್ದು, ಜಾಸ್ತಿ ಗಟ್ಟಿಗೂ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ಅದು ಸ್ಟಫಿಂಗ್ ಹಾಕಿದ ತಕ್ಷಣ ಅದು ಫೋಲ್ಡ್ ಮಾಡೋ ಥರ ಇರಬೇಕು. ಆ ಥರ ಇದ್ದರೆ ಬೆಟರು. ತುಂಬ ಗಟ್ಟಿ ಆದರೆ ಅದು ಫೋಲ್ಡ್ ಮಾಡಬೇಕಾದ್ರೆ ಒಡ್ಕೊಂಬಂದ್ಬಿಡುತ್ತೆ. ಆಮೇಲೆ ಗಟ್ಟಿ ಆದರೆ ಚೆನ್ನಾಗೂ ಇರಲ್ಲ. ಈ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದರಲ್ಲಿ ಡ್ರೈ ಫ್ರೂಟ್ಸ್ ಹಾಕೋದ್ರಿಂದನೇ ಇದು ಫ್ಲೇವರ್ ಜಾಸ್ತಿ ಬರುತ್ತೆ. ಗಸಗಸೆ ಹಾಕೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ. ಅದು ಡ್ರೈ ಫ್ರೂಟ್ಸ್ ಎಲ್ಲ ತಿನ್ನಬೇಕಾದ್ರೆ ಬಾಯಿಗೆ ಸಿಗ್ತಾ ಇರುತ್ತೆ. ಒಂಥರ ಇದು ಟೇಸ್ಟೇ ಒಂಥರ ಸೂಪರಾಗಿರುತ್ತೆ, ಚೆನ್ನಾಗಿರುತ್ತೆ. ಇಲ್ಲಿ ಬಂದು ಫಸ್ಟು ಮೋದಕ ಮತ್ತು ಕಡುಬು ಮಾಡೋದ್ರಿಂದ ಸ್ಟಫಿಂಗ್ ಒಳಗಡೆ ಹೂರಣ ಮಾಡ್ಕೊಂಬಿಡೋಣ. ನೆಕ್ಸ್ಟು ಮೇಲ್ಗಡೆ ಭಾಗ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಫಸ್ಟ್ ಇದನ್ನು ಮಾಡ್ಕೊತಾ ಇದ್ದೀನಿ. ఎందుకంದರೆ ಇದನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಬಿಟ್ರೆ ಅದು ಬಿಸಿಲಿ ಬೇಗ ಮಾಡ್ಕೊಂಬಿಡ್ಬೋದು. ಫಸ್ಟ್ ಒಳಗಡೆ ಇರೋ ಹೂರಣನೇ ಬೇಗ ಮಾಡ್ಕೋಬೇಕು. ಅದಕ್ಕೆ ಎರಡನ್ನೂ ಬೇಗ ರೆಡಿ ಮಾಡ್ಕೋತಾ ಇದ್ದೀನಿ. ಸಿಹಿ ಕಡುಬಿಗೆ ಅದನ್ನು ಮಾಡಿ ಆಯಿತು. ಇವಾಗ ಖಾರ ಕಡುಬಿಗೆ ಮಾಡೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆನೇ ಎದ್ದಿದ ತಕ್ಷಣವೇ
ಕಡಲೆಬೇಳೆ ನೆನೆಸಿದ್ದೆ. ನಾನು 1 ಬೌಲ್ ಆಗುವಷ್ಟು ನೆನೆಸಿದ್ದೆ. ಯಾಕೆಂದರೆ ನಮ್ಮ ಮನೆಯಲ್ಲಿರೋದು ಇಬ್ಬರೇ ಆಗಿರೋದ್ರಿಂದ ಸ್ವಲ್ಪನೇ ಇರಲಿ ಅಂತ ಅಂದ್ಬಿಟ್ಟು. ಅದಕ್ಕೆ ಸ್ವಲ್ಪ ಒಂದು 5 ಮೆಣಸಿನ್ಕಾಯಿ ಮತ್ತು ಒಂದು 2 ಇಂಚು ಅಷ್ಟು ಶುಂಠಿ ಹಾಕ್ಕೊಂಡು ಸ್ವಲ್ಪ ಅದಕ್ಕೇ ಕಡಲೆಬೇಳೆ ಹಾಕ್ಕೊಂಡು ಮಿಕ್ಸಲ್ಲಿ ರುಬ್ಕೋತಾ ಇದ್ದೀನಿ. ಮತ್ತು ಎಲ್ಲ ಸೇರಿಸಿ ಮಿಕ್ಸಿ ಜಾರಲ್ಲಿ ರುಬ್ಕೊಂಡು ಒಂದೇ ಕಡೆ ಹಾಕೋತಾ ಇದ್ದೀನಿ. ಮೆಣಸಿನ್ಕಾಯಿ ಬಂದು ಸಪ್ರೇಟಾಗಿ ಕಟ್ ಮಾಡಿಕೊಂಡ್ರೆ ಬಾಯಿಗೆ ಸಿಗುತ್ತೆ, ಖಾರ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಈ ಥರ ಮಾಡ್ಕೊತಾ ಇದ್ದೀನಿ. ಮತ್ತು ಅದಕ್ಕೆ ಸಬ್ಸಿಗೆ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಅದಕ್ಕೆ ಬೇಕಾದಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇಲ್ಲಿ ಸೊಪ್ಪು ಅಷ್ಟೇ, ನಿಮ್ಗೆ ಯಾವ ಸೊಪ್ಪು ಅವೈಲಬಲ್ ಇರುತ್ತೋ ಅದನ್ನ ಹಾಕಿ. ಸಬ್ಸಿಗೆ ಸೊಪ್ಪು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ, ಒಂಥರ ಟೇಸ್ಟೇ ಚೆನ್ನಾಗಿರುತ್ತೆ. ಸಬ್ಸಿಗೆ ಸೊಪ್ಪಂತೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ 3 ಟೇಬಲ್ ಸ್ಪೂನ್ ಆಗೋಷ್ಟು ಕಾಯಿ ತುರಿ ಹಾಕ್ತಾಯಿದ್ದೀನಿ. ಕಾಯಿ ತುರಿ ಹಾಕಿದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಈರುಳ್ಳಿ ಹಾಕೋಗಿದ್ದಕ್ಕಿಂತ ಮುಂಚೆ ಪೂಜೆಗೆ ಅಂತ ಅಂದ್ಬಿಟ್ಟು 2 ಕಡುಬಾಗುವಷ್ಟು ಎತ್ತಿಡ್ತಾ ಇದ್ದೀನಿ. ಇನ್ನು ಮಿಕ್ಕಿದ್ದಕ್ಕೆ ಈರುಳ್ಳಿ ಕಟ್ ಮಾಡಿ ಹಾಕೋತಿದ್ದೀನಿ. ನಮಗೆ ಸಪ್ರೇಟಾಗಿ ಈರುಳ್ಳಿ ಹಾಕಿದರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ನೀವು ಬೇಡ ಅಂತ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಕನ್ಫ್ಯೂಸ್ ಆಗಬಾರ್ದು ಅಂತ ಅಂದ್ಬಿಟ್ಟು ಹೂರಣ ರೆಡಿ ಮಾಡಿಕೊಂಡು ಇವಾಗ ಮೇಲ್ಗಡೆ ಭಾಗ ರೆಡಿ ಮಾಡ್ಕೊಂಬಿಡೋಣ ಅಂತ ಮಾಡ್ಕೋತಾ ಇದ್ದೀನಿ. ಸೈಡಲ್ಲಿ ಹಾಗೆ ಅಕ್ಕಿನೂ ಸಹ ಇಟ್ಟಿದ್ದೀನಿ, ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು. ನಾನ್ ಸ್ಟಿಕ್ ಪಾತ್ರೆ ತೊಗೊಂಡಿದ್ದೀನಿ. ಯಾಕೆಂದರೆ ಹಿಟ್ಟು ತಿರಬೇಕಾದ್ರೆ ಅದು ಅಂಟ್ಕೋಬಾರ್ದು ಅಂತ. ಈ ಥರ ತೊಗೊಂಡ್ರೆ ಅದು ಸ್ಟಿಕ್ ಆಗಲ್ಲ ಜಾಸ್ತಿ. 2 ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು 1 ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಒಂದು ಅರ್ಧ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಡ್ತೀವಿ. ಅದು ಉಕ್ಕು ಬಂದಾದಮೇಲೆ ತಿರುಗಬಾರ್ದು, ಗಂಟಾಗಿಬಿಡುತ್ತೆ. 1-2 ಬೌಲಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಇಲ್ಲಾಂತಂದರೆ ತುಂಬ ಗಟ್ಟಿ ಆಗಿಬಿಡುತ್ತೆ. ಆವಾಗ ಅಕಸ್ಮಾತ್ ಗಟ್ಟಿ ಆದರೂ ಸ್ವಲ್ಪ ಬಿಸಿನೀರು ಕಾಸ್ಕೊಂಡು ಹಾಕ್ಕೊಳ್ಳಿ. ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ. ಮುದ್ದೆ ತಿರುಗ್ತಾರಲ್ಲ ಆ ಥರ ಗ್ಯಾಸಿನ ಮೇಲೆ ಇಟ್ಕೊಂಡು ತಿರ್ವಕ್ಕೆ ಹೋಗ್ಬೇಡಿ, ಅದು ತುಂಬ ಬೆಂದರೆ ಚೆನ್ನಾಗಿರಲ್ಲ. ಸ್ಟೀಮ್ ಕೊಡಬೇಕಾದ್ರೆ ಅದು ನೀರು ಥರ ಇಳ್ಕೊಂಬಂದ್ಬಿಡುತ್ತೆ. ಸ್ವಲ್ಪ ಈ ಟೈಮಲ್ಲಿ ನೋಡ್ಕೊಂಡು ಮಾಡ್ಕೊಳ್ಳಿ. ಮತ್ತು ಅದನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ ನೋಡಿ, ಆ ಥರ ಅಗಲವಾದ ಪ್ಲೇಟ್ ತೊಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳಿ. ಅದು ಚೆನ್ನಾಗಿ ನಾದಿದ್ರೆ ಅದು ಚೆನ್ನಾಗಿ ಬರುತ್ತೆ. ಮತ್ತು ಪುನಃ ಹೇಳ್ತಾ ಇದ್ದೀನಿ, ಜಾಸ್ತಿ ಬಿಸಿ ಬಿಸಿ ನೀರಿಗೆ ಮುದ್ದೆ ಥರ ಹಾಕೋಬೇಡಿ. ಅದು ಆಮೇಲೆ ನಿಮಗೆ ಗೊತ್ತಾಗಲ್ಲ. ಒಂದು ಸಲ ಮಾಡಿದ್ರೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿಬಿಡುತ್ತೆ ಅದು ಹೇಗೆ ಅಂತ ಅಂದ್ಬಿಟ್ಟು. ನನಗೆ ಎಣ್ಣೆ ಅಥವಾ ತುಪ್ಪ ಹಾಕಿ ಚೆನ್ನಾಗಿ ಈ ಥರ ನಾದೋದ್ರಿಂದ ಒಂದು 10 ನಿಮಿಷನಾದರೂ ನಾದಬೇಕು ಚೆನ್ನಾಗಿ. ಅದು ಒತ್ತಬೇಕಾದ್ರೆ ಚಪಾತಿ ಥರ ಒತ್ತಬೇಕಾದ್ರೆ ಸೈಡಲ್ಲಿ ಏನು ಕ್ರ್ಯಾಕ್ಸ್ ಆಗಲ್ಲ ನೋಡಿ, ಆ ಥರ ಬರುತ್ತೆ. ಇಲ್ಲಾಂದರೆ ಅದು ಕ್ರ್ಯಾಕ್ಸ್ ಆಗಿಬಿಡುತ್ತೆ ಚೆನ್ನಾಗಿ ನಾದಲಿಲ್ಲ ಅಂತ ಅಂದರೆ. ತುಪ್ಪ ಹಾಕ್ಕೊಳ್ಳಿ, ಇಲ್ಲಾಂತಂದರೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳಿ. ನಾನಿಲ್ಲಿ ಇಡ್ಲಿ ಪಾತ್ರೆ ತೊಗೊಂಡು ನೀರು ಇಟ್ಕೋತಾ ಇದ್ದೀನಿ ಸೈಡಿಗೆ. ಮತ್ತು ಅದಕ್ಕೆ ಸ್ವಲ್ಪ ಹುಣ್ಸೆಹಣ್ಣು ಹಾಕೋತಾ ಇದ್ದೀನಿ. ಹುಣ್ಸೆಹಣ್ಣು ಯಾಕೆ ಹಾಕೋತಿದ್ದೀನಿ ಅಂತಂದರೆ ನೀರು ಮಳ್ಳಬೇಕಾದ್ರೆ ಅದು ಪಾತ್ರೆ ಸ್ವಲ್ಪ ಗಲೀಜಾಗಲ್ಲ, ಅದು ಇದು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹುಣ್ಸೆಹಣ್ಣು ಹಾಕೋತಾ ಇದ್ದೀನಿ. ಮತ್ತು ನಾನಿಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬೇಸ್ಗೆ ಅದನ್ನು ಲಟ್ಟಿಸ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ತೊಗೊಂಡು. ಫಸ್ಟ್ ಇಲ್ಲಿ ಮೋದಕ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಚೂಪಾಗಿರೋ ನಾನು ತೊಗೊಂಡಿದ್ದೀನಲ್ಲ ಆ ಥರ ಬೌಲ್ ತೊಗೊಂಡು ಅದರಲ್ಲಿ ಶೇಪಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಯಾಕೆ ಅಂತ ಅಂದರೆ ಅದು ಫೋಲ್ಡ್ ಮಾಡಬೇಕಾದ್ರೆ ತುಂಬ ಚೆನ್ನಾಗಿ ಶೇಪ್ ಕಾಣಿಸುತ್ತೆ ಅಂತ, ಇಲ್ಲ ಕ್ರ್ಯಾಕ್ಸ್ ಹಾಗೆ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ಸ್ವಲ್ಪ ಮಟ್ಟಿಗೆ ಹೂರಣ ತೊಗೊಂಡು ಹಾಕ್ಕೊಳ್ಳಿ, ಅದರೊಳಗೆ ಸ್ಟಫಿಂಗ್ ಮಾಡ್ಕೊಳ್ಳಿ. ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಹೇಗೆ ಫೋಲ್ಡ್ ಮಾಡ್ತಾ ಇದ್ದೀನಿ. ನೀವು ಅದೇ ಥರ ಫೋಲ್ಡ್ ಮಾಡಿ, ತುಂಬ ಡೆಕೋರೇಟಿವ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾವೇ ಏನಾದರೂ ಕ್ರಿಯೇಟಿವ್ ಮಾಡಿದ್ರೆ ಮೋಲ್ಡ್ಗಿಂತ ಈ ಥರ ಕೈಯಲ್ಲೇ ಮಾಡಿದ್ರೆ ತುಂಬ ಏನೋ ನಾನು ಮಾಡಿದ್ದೀನಿ ಅನ್ನೋ ಒಂದು ಫೀಲಿಂಗ್ ಇರುತ್ತೆ. ತುಂಬ ಖುಷಿಯಾಗುತ್ತೆ ಅದನ್ನು ನೋಡಿದಾಗೆಲ್ಲ. ಆ ಮೋಲ್ಡಲ್ಲಿ ಮಾಡಿದ್ರೆ ಅದೇ ಪ್ರಿಂಟಿಂಗ್ ಹಾಗೆ ಬರುತ್ತೆ. ಬಟ್ ನನ್ನ ಹತ್ರ ಇವಾಗ ಮೋಲ್ಡು ಇರಲಿಲ್ಲ. ನನಗೆ ಈ ಥರ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಜಾಸ್ತಿ, ಈ ಥರ ಮಾಡಿ ನನಗೆ ಸ್ವಲ್ಪ ಅಭ್ಯಾಸ. ಅದಕ್ಕೆ ನಾನು ಇದೇ ಥರ ಮಾಡ್ತಾಯಿದ್ದೀನಿ. ನಮ್ಮನೆ ಕಡುಬು ಮಾಡೋಕ್ಕಾಗಲಿ ಕರ್ಜಿಕಾಯಿ ಮಾಡೋದಕ್ಕಾಗಲಿ ಯಾವುದೇ ಥರ ನಾನು ಮೋಲ್ಡ್ ಮಾಡಿಕೊಂಡಿಲ್ಲ. ನಾನು ಕೈಯಲ್ಲೇ ಜಾಸ್ತಿ ಮಾಡ್ತೀನಿ. ಎಲ್ಲ ಮೋದಕನೂ ಇದೇ ಥರ ಮಾಡಿ ಸ್ಟಫಿಂಗ್ ಮಾಡಿ ಇದೇ ಥರ ಫೋಲ್ಡ್ ಮಾಡಿ ನಾನು ತುಂಬ ಈಸಿ ಈ ಥರ ಮಾಡೋದು. ಕ್ಲೀನಾಗಿ ನಾದ್ಕೋಬೇಕಷ್ಟೇ, ನಾದ್ಕೊಂಡ್ರೆ ಕ್ರ್ಯಾಕ್ಸ್ ಆಗಲ್ಲ. ಯಾವಾಗಾದರೂ ಫ್ರೀ ಆಗಿದ್ದಾಗ ಈ ಥರ ಫೋಲ್ಡ್ ಮಾಡಿ ಟ್ರೈ ಮಾಡಿ. ಪೂಜೆಗೆ ಪ್ರಸಾದ ಇಡಬೇಕು ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಕಮ್ಮಿ ಐಟಮ್ಸೇ ಮಾಡ್ಕೊಂಡಿದ್ದೆ. ಆಮೇಲೆ ಪೂಜೆ ಎಲ್ಲ ಆದಮೇಲೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮೋದಕ ಮತ್ತು ಸಿಹಿ ಕಡುಬನ್ನ ಫಸ್ಟು ಮಾಡಿ ಇಟ್ಕೊಂಬಿಡೋಣ, ಒಂದು ಸ್ಟಫಿಂಗ್ ಮುಗಿದ್ಬಿಡ್ಲಿ. ನೆಕ್ಸ್ಟು ಖಾರದ ಕಡುಬು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೋಡಿ ನಾನು ಖಾರದ ಕಡುಬಿಗೆ ಸೇಮ್ ಅದೇ ಥರ ಒತ್ಕೊಂಡು ಸ್ಟಫಿಂಗ್ ಮಾಡಿಕೊಂಡು
ಫಸ್ಟು ಪ್ರೆಸ್ ಮಾಡ್ಕೋಬೇಕು. ಪ್ರೆಸ್ ಮಾಡ್ಕೊಂಡು ಬಂದಮೇಲೆ ನಾನು ಇವಾಗ ಯಾವ ಥರ ಮಾಡ್ತಾಯಿದ್ದೀನೋ ಕ್ಲೋಸ್ ಮಾಡ್ತಾಯಿದ್ದೀನೋ ಅದೇ ಥರ ಕ್ಲೋಸ್ ಮಾಡಿ. ಇದೇ ಥರ ಕ್ಲೋಸ್ ಮಾಡಬೇಕಂತ ಏನಿಲ್ಲ, ಬಟ್ ಈ ಥರ ಕ್ಲೋಸ್ ಮಾಡಿದರೆ ಏನು ಚೆನ್ನಾಗಿ ಕಾಣಿಸುತ್ತೆ, ಅದು ಡಿಫ್ರೆಂಟಾಗಿ ನೋಡೋದಕ್ಕೂ ಒಂದು ಸ್ವಲ್ಪ ಖುಷಿ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಥರ ಕ್ಲೋಸ್ ಮಾಡ್ತಾಯಿದ್ದೀನಿ. ನನಗೆ ಈ ಥರ ಕ್ರಿಯೇಟಿವ್ ಮಾಡೋದ್ರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ನಿಮಗೆ ಅಕಸ್ಮಾತ್ ಬರಲಿಲ್ಲ ಅಂತ ಅಂದರೆ ಕಡ್ಬುದೇ ಮೋಲ್ಡ್ ಸಿಗುತ್ತೆ, ಅದರಲ್ಲಿ ಮಾಡ್ಬೋದು. ಬಟ್ ಅದು ಇಷ್ಟು ಇರಲ್ಲ, ಮತ್ತು ಹಿಟ್ಟು ಮೇಲ್ಗಡೆ ಸಹ ಉಳಿಯುತ್ತೆ. ಇದಾದರೆ ಪರವಾಗಿಲ್ಲ, ಕರ್ಜಿಕಾಯಿ ಮಾಡಿದ್ರೆ ತುಂಬ ಉಳಿದ್ಬಿಟ್ರೆ ಅದನ್ನು ತಿರ್ಗಾ ಲಟ್ಸೋಕ್ಕಾಗಲ್ಲ. ನೀವು ಈ ಥರ ಕಲ್ತ್ಕೊಂಡ್ರೆ ಅದನ್ನು ಫೋಲ್ಡ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ, ಬೇಗನೂ ಆಗೋಗ್ಬಿಡುತ್ತೆ ಅದು ಲಟ್ಟಿಸ್ಕೊಂಡು. ನೀವು ನನ್ನ ಕೇಳಿದರೆ ನಿಮಗೆ ಇದರಲ್ಲಿ ಯಾವ್ದು ಇಷ್ಟ ಅಂತ ಅಂದ್ಬಿಟ್ಟು ನಾನು ಹೋಗೋದು ಸೀಕಡ್ಬಿಗೆ. ಸೀಕಡ್ಬಂತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೀವು ಒಂದು ಸಲ ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡಲೇಬೇಕು, ತುಂಬ ಇಷ್ಟಪಡ್ತೀರಾ ನೀವೂ. ಮತ್ತು ಅದನ್ನೆಲ್ಲ ಹಬೆಗಿಟ್ಟಾಯಿತು. ಮತ್ತು ಸ್ವಲ್ಪ ಪುಳಿಯೋಗರೆ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಒಂದು ಕಡಾಯಿ ತೊಗೊಂಡಿದ್ದೀನಿ. ಕಡಾಯಿಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ ಮತ್ತು ಕಡಲೆಕಾಯಿ ಮತ್ತು ಒಂದೇ ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಕಡಲೆ ಬೀಜನ ಸ್ವಲ್ಪ ಫ್ರೈ ಮಾಡಬೇಕು. ನೆಕ್ಸ್ಟು ಅದಕ್ಕೇನೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಪುಳಿಯೋಗರೆ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಬಂದು ಹೋಮ್ ಮೇಡು, ನಾನೇ ಮಾಡಿರೋದು. ಮತ್ತು ಅದಕ್ಕೇನೆ ನೆಕ್ಸ್ಟು ಹುಣಸೆ ಹುಳಿ ಬಿಟ್ಕೊತಾ ಇದ್ದೀನಿ. ಸ್ವಲ್ಪ ಕ್ವಾಂಟಿಟಿ ನೋಡ್ಕೊಂಡು ಹಾಕಿ. ನಾವು ಬಂದು ಇಬ್ಬರೇ ಇರೋದ್ರಿಂದ ನಾನು ಸ್ವಲ್ಪ ಮಟ್ಟಿಗೆ ಮಾತ್ರ ಮಾಡ್ಕೊತಾ ಇದ್ದೀನಿ, ಮಾರ್ನಿಂಗ್ ಟೈಮಿಂಗ್ ಮಾತ್ರ ಅಂತ ಅಂದ್ಬಿಟ್ಟು. ನನಗೆ ಜಾಸ್ತಿ ಮಾಡಿಬಿಟ್ಟು ಎತ್ತಿಡೋದಕ್ಕೆ ಇಷ್ಟ ಇಲ್ಲ. ಗಡಿ ಬಿಡಿಲಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೋದು ಮರ್ತ್ಬಿಟ್ಟಿದ್ದೆ, ಲಾಸ್ಟಿಗೆ ಹಾಕ್ತಾಯಿದ್ದೀನಿ. ಮತ್ತು ಕೊಬ್ಬರಿ ತುರಿ ಮಾತ್ರ ಮಿಸ್ ಮಾಡೋಕೆ ಹೋಗ್ಬಿಡಿ, ಕೊಬ್ಬರಿ ತುರಿನೇ ಇದಕ್ಕೆ ಟೇಸ್ಟ್ ಜಾಸ್ತಿ ಕೊಡೋದು. ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡಿ ಎತ್ತಿಟ್ಬಿಡಿ, ಅಷ್ಟೇ ಸಿಂಪಲಾಗಿ ಬೇಗ ಆಗಿಬಿಡುತ್ತೆ. ಟೇಸ್ಟು ಸಹ ಚೆನ್ನಾಗಿರುತ್ತೆ. ನಿಮಗೇನಾದರೂ ಪುಳಿಯೋಗರೆ ಪೌಡರ್ ರೆಸಿಪಿ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ. ನೀವೇನಾದರೂ ಬ್ಯುಸಿ ಲೈಫ್ ಸ್ಟೈಲ್ ಲೀಡ್ ಮಾಡ್ತಿದ್ದೀರಾ, ಬೇಗ ತಿಂಡಿ ಆಗಬೇಕು, ಲೇಟ್ ಆಗುತ್ತೆ ಅಂತ ಅಂದರೆ ನಾನು ಇದು ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ನಾನು ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಲಡ್ಡು ಮಾಡೋಣ ಅಂತ ಅಂದ್ಬಿಟ್ಟು, ನನಗೆ ಟೈಮ್ ಆಗಿರಲಿಲ್ಲ. ಗಣೇಶ ಹಬ್ಬ ಅಲ್ವಾ, ಸರಿ ಗಣೇಶನಿಗೂ ಇಷ್ಟ ಆಗುತ್ತೆ, ನೈವೇದ್ಯಕ್ಕೆ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಮಾಡ್ತಾಯಿದ್ದೀನಿ. ನಾನು 2 ಕಪ್ಸ್ ಆಗೋಷ್ಟು ಕಡಲೆ ಹಿಟ್ಟು ತೊಗೊಂಡು ಅದಕ್ಕೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ, ಗಂಟು ಇಲ್ದಂಗೆ ಸ್ವಲ್ಪನೇ ನೀರು ಆ್ಯಡ್ ಮಾಡಿಕೊಂಡು ಕಲಿಸ್ಕೊಳ್ಳಿ. ಮತ್ತು ಇದು ಯಾವ ಹದ ಬರಬೇಕಂತ ಅಂದರೆ ನಿಮಗೆ ಹೀಗೆ ಎತ್ತಿ ಬಿಟ್ಟರೆ ಅದು ಗ್ಯಾಪ್ ಇಲ್ದಂಗೆ ಬರಬೇಕು. ಆ ಹದ ಬರೋವರೆಗೂ ಸ್ವಲ್ಪ ಚೆನ್ನಾಗಿ ಕ್ಲೀನಾಗಿ ಕಲಿಸ್ಕೊಳ್ಳಿ. ಕಲಿಸಿರೋ ಅಂಥ ಕನ್ಸಿಸ್ಟೆನ್ಸಿನೂ ಸಹ ಇದೇ ಥರ ಇರಬೇಕು. ಬಟ್ ನಾನು ಇಲ್ಲಿ ಜಲ್ಡಿಲಿ ಬಿಡೋದು ಬೇಡ ಅಂತ ಅಂದ್ಬಿಟ್ಟು ಸ್ವಲ್ಪ ಸಣ್ಣದಾಗಿ ಬರಲಿ ಅಂತ ಹಾಲಿನ ಕವರ್ ಇರುತ್ತಲ್ಲ ಅದನ್ನ ಸ್ವಲ್ಪ ತುದಿ ಕಟ್ ಮಾಡಿಬಿಟ್ಟು ಒಂದು ಸೂಜಿ ಹೋಗೋಷ್ಟು ಮುಂದೆ ತುದಿ ಕಟ್ ಮಾಡಿಬಿಟ್ಟು ಮೇಲ್ಗಡೆ ಓಪನ್ ಮಾಡಿ ಅದರೊಳಗಡೆಯಿಂದ ಹಿಟ್ಟು ಹಾಕ್ಕೊಂಡು ಹಿಂದೆಯಿಂದ ಹಿಂಗೆ ಬಿಡ್ತಾಯಿದ್ದೀನಿ, ಹನಿಯಾಗಿ ಹೋಗಲಿ ಅಂತ ಅಂದ್ಬಿಟ್ಟು. ಮತ್ತು ಇದನ್ನು ಹಾಕಬೇಕಾದ್ರೆ ಒಂದೇ ಕಡೆ ಹಾಕಬಾರ್ದು, ಸುತ್ತ ಹೀಗೆ ಇದು ಮಾಡ್ತಾ ಇರಬೇಕು. ಒಂದೇ ಕಡೆ ಹಾಕ್ಬಿಟ್ರೆ ಇದು ಅಂಟ್ಕೊಂಡ್ಬಿಡುತ್ತೆ. ಇಲ್ಲಿ ಕ್ಲೀನಾಗಿ ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ. ಇಲ್ಲೇನಾದರೂ ಹಸಿ ವಾಸನೆ ಹೋಗಿಲ್ಲ ಅಂತ ಅಂದರೆ, ಕ್ಲೀನಾಗಿ ಫ್ರೈ ಮಾಡಲಿಲ್ಲ ಅಂತ ಅಂದರೆ ಅದು ಸ್ಮೆಲ್ಲು ಕಡಲೆ ಹಿಟ್ಟಿನ ಹಾಗೆ ಬರ್ತಾ ಇರುತ್ತೆ. ನೆಕ್ಸ್ಟು ಒಂದು ಕಡಾಯಿಗೆ 2 ಕಪ್ಸ್ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಅದೇ 2 ಕಪ್ಸಲ್ಲಿ ನೀರು ಹಾಕೋತಾ ಇದ್ದೀನಿ. ಅದು ಸ್ವಲ್ಪ ಕರಗಬೇಕು. ಒಂದೆಳೆ ಪಾಕ ಅಂತಾರಲ್ಲ ಅಷ್ಟು ಪಾಕ ಬರಬೇಕು, ನಿಮಗೆ ಗೊತ್ತಾಗುತ್ತೆ. ಮತ್ತು ನಾನು ಸಕ್ಕರೆ ಜೊತೆ ಏಲಕ್ಕಿನ ರುಬ್ಬಿ ಮಡಿಕೊಂಡಿದ್ನಲ್ಲ ಅದನ್ನು 1 ಸ್ಪೂನ್ ಹಾಕೋತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕ್ಕೊಂಡು ಸ್ವಲ್ಪ ತಿರುಗ್ತಾ ಇರಿ ಅದನ್ನು ಸಕ್ಕರೆ ಕರಗೋವರೆಗೂ. ಮತ್ತು ನೆಕ್ಸ್ಟು ನಾನು ನೆನ್ನೆ ನೈಟೇ ಕೇಸರಿನ ನೆನೆ ಹಾಕಿ ಇಟ್ಟಿದ್ದೆ. ಫುಡ್ ಕಲರ್ ಎಲ್ಲ ಯೂಸ್ ಮಾಡಬಾರ್ದು ಅಂತ ಅಂದ್ಬಿಟ್ಟು. ನನ್ನ ಹಸ್ಬೆಂಡ್ಗೂ ಆ ಥರ ಇಷ್ಟ ಆಗೋಲ್ಲ, ಅದಕ್ಕೆ ನಾನು ಕೇಸರಿನೇ ತಂದುಬಿಟ್ಟು ನ್ಯಾಚುರಲ್ ಆಗಿರುತ್ತೆ, ಈ ಥರ ಮಾಡೋಣ, ಒಂದು ಸಲ ಟ್ರೈ ಮಾಡೋಣ ಅಂತ ಮಾಡಿದೆ. ಆ್ಯಕ್ಚುಲಿ ಇದೇ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ, ಅದು ಫ್ಲೇವರ್ ಅದೇ ಹಂಗೆ ಬರುತ್ತಾ ಇರುತ್ತೆ. ಇಲ್ಲಿ ಒಂದೆಳೆ ಪಾಕ ಬರೋ ಥರ ನೋಡಿಕೊಂಡು ಆ ಪಾಕಕ್ಕೆ ನಾವು ಏನು ಕರೆದಿಟ್ಕೊಂಡಿದ್ವಲ್ಲ ಅದನ್ನು ಹಂಗೆ ಹಾಕ್ಬಿಟ್ಟು ತಿರುಗ್ತಾ ಇರಿ, ಸ್ವಲ್ಪ ಫ್ರೈ ಮಾಡಿ. ಅದು ಪಾಕ ಎಲ್ಲ ಅಬ್ಸರ್ವ್ ಆಗಬೇಕು. ಇದು ಅಬ್ಸರ್ವ್ ಆದರೆ ತುಂಬ ಚೆನ್ನಾಗಿರುತ್ತೆ. ಟ್ರಸ್ಟ್ ಮೀ, ಎಷ್ಟು ಚೆನ್ನಾಗಿತ್ತು ಗೊತ್ತಾ ಲಾಡು. ನನ್ನ ಹಸ್ಬೆಂಡ್ ಅಂತೂ ಚೆನ್ನಾಗಿದೆ ಲಾಡು ಅಂತ ಅಂದರು. ನನ್ನ ಫ್ರೆಂಡ್ಸು ಸಹ ಬಂದಿದ್ದರು, ತುಂಬ ಚೆನ್ನಾಗಿದೆ ಲಾಡು ಅಂತ ಅಂದರು. ಮತ್ತು ನಾನು ಅದಕ್ಕೇ ಡ್ರೈ ಫ್ರೂಟ್ಸು ಮತ್ತು ವಾಟರ್ ಮೆಲನ್ ಸೀಡ್ಸ್ ಹಾಕ್ಕೊಂಡಿದ್ದೀನಿ, ಅದು ಟೇಸ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಲಾಸ್ಟಿಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಆ್ಯಡ್ ಮಾಡ್ಕೊಳ್ಳಿ. ಈ ತುಪ್ಪ ಹಾಕ್ಕೊಳ್ಳೋದೇ ತುಂಬ ಟೇಸ್ಟಿಯಾಗಿ ಕೊಡುತ್ತೆ. ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಎತ್ತಿಟ್ಕೊಂಡು ಈ ಥರ ಉಂಡೆ ಮಾಡಿ ಹಾಕ್ಕೊಳ್ಳಿ. ನನ್ನ ಹಸ್ಬೆಂಡು ಸ್ವಲ್ಪ ನನಗೆ ಹೆಲ್ಪ್ ಮಾಡ್ತಾಯಿದ್ರು. ಟ್ರಸ್ಟ್ ಮೀ, ಎಷ್ಟು ತುಂಬ ಚೆನ್ನಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಏನಾದರೂ
ಸ್ಪೆಷಲಾಗಿ ಹಬ್ಬ ಇರೋವಾಗ ಈ ಥರ ಮಾಡ್ಕೊಂಬಿಟ್ರೆ ಏನೋ ಖುಷಿ ಆಗಿಬಿಡುತ್ತೆ. ಹಬ್ಬ ಇರೋ ದಿನ ಮಾಡ್ಕೋಬೇಡಿ, ತುಂಬ ಹಿಂಸೆ ಆಗಿಬಿಡುತ್ತೆ. ಹಬ್ಬ ಹಿಂದಿನ ದಿನ ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ, ಅದೇನು ಕೇಳಲ್ಲ. ಮತ್ತು ನನ್ನ ಹಸ್ಬೆಂಡು ಎಲ್ಲ ಆದಮೇಲೆ ಇಲ್ಲಿ ಪೂಜೆ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಹೂವು ಎಲ್ಲ ಹಾಕ್ತಾಯಿದ್ರು. ನಮ್ಮದು ಪುಟ್ಟ ದೇವ್ರ ಮನೆ ತುಂಬ ಚೆನ್ನಾಗಿದೆ. ಅವರೇ ಇದನ್ನು ಹಾಕ್ಸಿರೋದು ಹುಡುಕಿ, ನನಗೆ ಇದೇ ಥರ ಬೇಕು ಅಂತ ಅಂದ್ಬಿಟ್ಟು. ನನ್ನ ಫ್ರೆಂಡ್ಸಿಗೆ ಎಲ್ಲರಿಗೂ ಈ ದೇವ್ರ ಮನೆ ತುಂಬ ಇಷ್ಟ, ನಿಮ್ಮ ಮನೆ ದೇವ್ರ ಮನೆ ತುಂಬ ಚೆನ್ನಾಗಿದೆ ಏನೋ ಒಂಥರ ಅಂತ ಹೇಳ್ತಾ ಇರ್ತಾರೆ. ಮಗಳು ಸಹ ಅಷ್ಟೇ, ಅಪ್ಪ ಏನಾದರೂ ಹೇಳಿದರೆ ಹೆಲ್ಪ್ ಮಾಡ್ತಾಯಿದ್ಲು, ಏನಾದರೂ ಐಟಮ್ಸ್ ತಂದು ಕೊಡೋದು ಆ ಥರ. ಎಲ್ಲ ಮುಗೀತು, ಬಟ್ ನಾನು ರೆಡಿ ಆಗೋದಕ್ಕಾಗಲಿಲ್ಲ, ತುಂಬ ಟೈಮ್ ಅಡುಗೆ ಮನೇಲಿ ಸ್ಪೆಂಡ್ ಮಾಡಿಬಿಟ್ಟೆ. ಪೂಜೆ ಮಾತ್ರ ತುಂಬ ಚೆನ್ನಾಗಾಯಿತು. ಎಲ್ಲ ಮುಗಿಸ್ಕೊಂಡು ಈವ್ನಿಂಗ್ ಸ್ವಲ್ಪ ಆಚೆ ಹೋಗಿದ್ದು. ಆ್ಯಕ್ಚುಲಿ ನನ್ನ ಹಸ್ಬೆಂಡು ಬರ್ತಡೇ ಇತ್ತು, ಬಟ್ಟೆ ಕೊಡ್ಸೋಣ ಅಂತ ಅಂದ್ಬಿಟ್ಟು ವಿಶಾಲ್ ಮಾರ್ಟಿಗೆ ಕರ್ಕೊಂಡು ಹೋಗಿದ್ದೆ. ನಾವು ಯಾವಾಗಲೂ ಏನಾದರೂ ಪರ್ಚೇಸ್ ಮಾಡ್ತೀವಿ ಬಟ್ಟೆಯಲ್ಲಿ ಅಂತ ಅಂದರೆ ವಿಶಾಲ್ ಮಾರ್ಟಿಗೆ ಹೋಗ್ತೀವಿ. ಆ್ಯಕ್ಚುಲಿ ಲೇಡೀಸ್ದು ತುಂಬ ವೆರೈಟೀಸು ಡಿಸೈನ್ಸ್ ಚೆನ್ನಾಗಿ ಬರುತ್ತೆ, ಜೆಂಟ್ಸ್ದು ಸ್ವಲ್ಪ ಅಷ್ಟಕ್ಕಷ್ಟೇನೆ. ಬಟ್ ಇಲ್ಲಿ ಸ್ಲಿಪ್ಪರ್ಸು ಅಫೋರ್ಡಬಲ್ ಪ್ರೈಸಲ್ಸ್ ಎಲ್ಲ ಸಿಗುತ್ತೆ, ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದು. ನಾವು ಗಣೇಶ ಹಬ್ಬಕ್ಕೆ ಸ್ವಲ್ಪ ಸ್ಟಾಕ್ ಕಮ್ಮಿನೇ ಬಂದಿದ್ದು, ಸ್ವಲ್ಪ ಐಟಮ್ಸ್ ಖಾಲಿಯಾಗಿದ್ದು ಅಂತ ಅಂದ್ಬಿಟ್ಟು ಇವರು ಐಟಮ್ಸ್ ಹುಡುಕ್ತಾಯಿದ್ರು. ಯಾವುದು ಇಷ್ಟ ಆಗಲಿಲ್ಲ ಅಂತ ಅಂದ್ಬಿಟ್ಟು ಶರ್ಟು ಪ್ಯಾಂಟ್ ತೊಗೊಂಡಿದ್ರು, ಬಟ್ ಅದು ಸೈಜ್ ಆಗಲಿಲ್ಲ ಅಂತ ಅಂದ್ಬಿಟ್ಟು ಅಲ್ಲೇ ಇಟ್ಬಿಟ್ಟು ಬಂದರು. ಸರಿ ನಾಳೆ ಬೇರೆ ಶಾಪಲ್ಲಿ ತೊಗೋತೀನಿ ಬಾ ಅಂತ ಅಂದ್ಬಿಟ್ಟು ಬಂದರು. ಬಟ್ ಇದು ದೊಡ್ಡ ಮಾಲು, ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ, ನೋಡಿ ತೊಗೋಬೇಕು. ಎಲ್ಲಿಗೆ ಎಲ್ಲಿಗೆ ಅಲ್ಲಿ ಏನೈತೆ ನಿಂದಲ್ಲ ಇದು, ಇಲ್ಲಲ್ಲ ಅಲ್ಲೋಗ್ಬೇಕು ಆಚೆ. ಹೇಳಿ ಸಾಂಗಿಲ್ಲ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತು ತುಂಬ ಸ್ಪೆಷಲ್ ಐಟಮ್ಸ್ ಮಾಡಿದೆ, ಎಲ್ಲ ಸೂಪರಾಗಿದ್ದು ಐಟಮ್ಸ್ ಮಾತ್ರ ನೀವು ಟ್ರೈ ಮಾಡಲೇಬೇಕು. ಒಂದೊಂದು ಐಟಮ್ ನನಗೆ ತುಂಬ ತುಂಬ ಅಂದರೆ ತುಂಬ ಇಷ್ಟ ಆಯಿತು, ಅಷ್ಟು ಚೆನ್ನಾಗಿತ್ತು. ಸಿಹಿ ಕಡುಬು ಅಂತೂ ನಾನು ಯಾವತ್ತೂ ತಿನ್ನಲ್ಲ, ಅಷ್ಟು ನನಗೆ ಸಿಹಿ ಇಷ್ಟ ಆಗದಿರೋಳು ಇವತ್ತು ಮಾತ್ರ ಫುಲ್ಲು ಸಿಹಿ ಕಡುಬೇ ತಿಂದಿದ್ದೀನಿ. ನನ್ನ ಹಸ್ಬೆಂಡು ಅಷ್ಟೇ ಸೂಪರಾಗಿದೆ ಅಂತ ಅಂದರು. ತುಂಬ ಖುಷಿ ಆಯಿತು. ಯಾರಾದರೂ ನಾವು ಮಾಡಿರೋ ಅಂಥ ಅಡುಗೆನ ಇಲ್ಲ ಐಟಮ್ಸ್ನ ಯಾರಾದರೂ ಹೊಗಳಿದ್ರೆ ಒಂದು ಖುಷಿ ಅಲ್ವಾ. ಮಾಡಿದ್ದಕ್ಕೂ ಒಂದು ಸಾರ್ಥಕತೆ ಅಂತ ಸಿಗೋದು ಬೇರೆಯವರು ನಮ್ಮ ಅಡುಗೆನ ಹೊಗಳಿದಾಗ ಮಾತ್ರನೇ. ತುಂಬ ಇಷ್ಟಪಟ್ಟು ಪ್ರೀತಿಯಿಂದ ಏನೇ ಮಾಡಿದ್ರೂ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನೀವು ಅಷ್ಟೇ ತುಂಬ ಇಷ್ಟಪಟ್ಟು ಏನೇ ಅಡುಗೆ ಆಗಲಿ ಪ್ರೀತಿಯಿಂದ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಡೆಫಿನೆಟ್ಲಿ ನೀವು ಒಂದ್ಸಲ ಈ ಥರ ಸಿಹಿ ಕಡುಬು ಮೋದಕ ಟ್ರೈ ಮಾಡಿ. ನಾನು ನನ್ನ ಹೊಗಳ್ಕೋತಿಲ್ಲ, ನಿಜವಾಗ್ಲೂ ಅಷ್ಟು ಸೂಪರಾಗಿತ್ತು, ಸೂಪರಾಗಿ ಬಂದಿತ್ತು. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಮಾಡಿರೋದು. ನೀವು ಒಂದ್ಸಲ ಟ್ರೈ ಮಾಡಲೇಬೇಕು. ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಅಂದ್ಬಿಟ್ಟು. ಮತ್ತು ವರ್ಷ ನಾವು ಗಣಪತಿನ ಕೂರಿಸಿವೋ, ಬಟ್ ಈ ವರ್ಷ ನಮ್ಮ ಫ್ಯಾಮಿಲಿಯಲ್ಲಿ ಯಾರೋ ತೀರ್ಕೊಂಡ್ರು ಅಂತ ಅಂದ್ಬಿಟ್ಟು ಗಣಪತಿನ ಕೂರಿಸಿಲ್ಲ. ಗಣಪತಿ ಕೂರಿಸಿದ್ರೆ ಇನ್ನೂ ತುಂಬ ಖುಷಿಯಾಗಿರೋದು, ಬಟ್ ಏನು ಮಾಡೋಕ್ಕಾಗಲ್ಲ, ಎಲ್ಲ ಟೈಮಿಂಗ್ಸು ಅಂತಾರಲ್ಲ ಹಾಗೆ. ಬಟ್ ಎಲ್ಲ ಚೆನ್ನಾಗಾಯಿತು ಪೂಜೆ ಎಲ್ಲ. ನನ್ನ ಮಗಳನ್ನ ರೆಡಿ ಮಾಡೋಕ್ಕಾಗಲಿಲ್ಲ, ಸ್ನಾನ ಮಾಡ್ಕೊಂಡಿದ್ದ ತಕ್ಷಣ ಅಡುಗೆ ಮಾಡೋಕ್ಕೆ ಹೊರಟೋಳು. ಬೆಳಗ್ಗೆ ನಿಂತೋಳು ಅಡುಗೆ ಮಾಡೋಕ್ಕೆ, ಅಂದರೆ ಒಬ್ಬಳೇ ಐಟಮ್ಸ್ ಎಲ್ಲ ಜಾಸ್ತಿ ಇದ್ದು ಮಾಡೋಕ್ಕೆ ತುಂಬ ಕಷ್ಟ ಆಯಿತು. ಬಟ್ ಇಷ್ಟಪಟ್ಟು ಮಾಡಿದೆ. ಅವರು ತಿಂದಾಗ ಚೆನ್ನಾಗೈತೆ ನನಗೆ ಅಷ್ಟೇ ಖುಷಿ ಆಯಿತು. ಆವಾಗ ಮಾಡಿದ್ದು ಪೇಯ್ನ್ ಎಲ್ಲ ಮರ್ತೋಯ್ತು. ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಏನು ಮಾಡಿದ್ನೋ ಆ ಪೇಯ್ನ್ ಮಾತ್ರ ನನಗೆ ಮರ್ತೋಯ್ತು ಚೆನ್ನಾಗಿದೆ ಅಂತ ಅಂದ ತಕ್ಷಣ. ನಾವು ಚಿಕ್ಕ ವಯಸ್ಸಿಂದನೂ ಏನು ಮಾಡ್ಕೊಂಡು ಬಂದಿದ್ದೀವಿ ಅಂತ ಅಂದರೆ, ಗೌರಿ ಹಬ್ಬ ಅಂತ ಅಂದರೆ ನಮ್ಮದು ಹೆಣ್ಮಕ್ಳ ಹಬ್ಬ, ಗಣಪತಿ ಹಬ್ಬ ಅಂದರೆ ಗಂಡು ಮಕ್ಳ ಹಬ್ಬ, ಆ ಥರ ಡಿವೈಡ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀವಿ. ಇಲ್ಲ ಗೌರಿ ಹಬ್ಬಕ್ಕೆ ನಾವು ಓಡಾಡಬೇಕು, ಬಟ್ಟೆ ತೊಗೋಬೇಕು, ಬಟ್ಟೆ ಕೊಡಿಸೋ ನಮಗೆ ಈ ಥರ ಹಠ ಮಾಡಿವು. ಗಣಪತಿ ಹಬ್ಬಕ್ಕೆ ನೀವು ರೆಡಿಯಾಗಿ ನಾವೇನು ರೆಡಿಯಾಗ, ಚಿಕ್ಕ ವಯಸ್ಸಿಂದನೂ ಹಂಗೆ. ಬಟ್ ಇವಾಗ ಮದುವೆ ಆದಮೇಲೆ ಚೇಂಜ್ ಆಗಿದ್ದೀವಿ. ಇಲ್ಲ ಯಾವ ಹಬ್ಬ ಆದರೂ ನಾವೇ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು. ಯಾರಿಗೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನಗೂ ಒಂದು ಮೋಟಿವೇಶನ್ ಇರುತ್ತೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೂ. ನನ್ನ ಕಡೆಯಿಂದ ಏನಾದರೂ ಏನು ಸರಿನೋ ನಾನು ಅದನ್ನು ತಿದ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಯಾವ ಥರ ವೀಡಿಯೋಸ್ ಬೇಕು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ, ನಾನು ಆದಷ್ಟು ಆ ಥರ ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ.
ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.